ಗುಡ್ ಮಾರ್ನಿಂಗ್ ಎವ್ರಿವಾನ್. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಇರೋದ್ರಿಂದ ಇವತ್ತು ನಾನು ಕೂಡ ಮಾಡೋಣ ಅಂದ್ಕೊಂಡು ಶುರು ಮಾಡ್ಕೊಂಡಿದ್ದೀನಿ. ಬಟ್ ಇವತ್ತು ಅಲೋಕಿಲ್ಲ. ಅವನಿಗೆ ಆಫೀಸ್ ಇರೋದ್ರಿಂದ ಅವ್ನು ಕಂಪಲ್ಸರಿ ಇವತ್ತು ಹೋಗಲೇಬೇಕಿತ್ತು. ಸ್ವಲ್ಪ ಮೀಟಿಂಗ್ಸ್ ಇತ್ತು ಅಂತ ಅವನು ಬೆಳಿಗ್ಗೆನೇ ಬೇಗ ಎದ್ದು ಆಫೀಸ್ಗೆ ಹೋಗಿದ್ದ. ಹಾಗಾಗಿ ನಾನು ಬೇಗ ಎದ್ದು ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಲಶ ಇಡೋಕ್ಕೆ ನಾನು ಸೀರೆನ ನೆನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದರ ಡೆಕೋರೇಷನ್ಗೆಲ್ಲ ಏನೇನು ಬೇಕೋ ಅದೆಲ್ಲ ಮಾಡಿಕೊಂಡು ಇಲ್ಲಿ ಇವತ್ತು ತುಪ್ಪದ ದೀಪ ಹಚ್ಚಬೇಕು. ಶುಕ್ರವಾರ ಅಲ್ವಾ, ಅದಕ್ಕೆ ತುಪ್ಪದ ದೀಪ ಹಚ್ಕೊಂಡು ಅದರ ನಂತರ ಹಳೆ ಹೂವನ್ನೆಲ್ಲ ಇಳಿಸಿ ಮತ್ತು ಹೊಸ ಹೂವನ್ನೆಲ್ಲ ದೇವರಿಗೆ ಎಲ್ಲ ಏರಿಸಿ ಮಂಟಪಕ್ಕೂ ಸಹ ಹೊಸ ಹೂವನ್ನು ಏರಿಸ್ಕೊಂಡೆ. ಹಾಗೆಯೇ ಅದ್ರ ಜೊತೆ ನಾನು ದಿನ ಹೇಳೋ ಶ್ಲೋಕಗಳನ್ನೆಲ್ಲ ಹೇಳಿಕೊಂಡು ಮತ್ತು ಇನ್ನೇನಾದರೂ ಉಳಿದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ, ಏನಾದರೂ ಬಿಟ್ಟೋಗಿದೆಯಾ ಮಾಡೋದು ಅಂತೆಲ್ಲ ನೋಡಿಕೊಂಡೆ. ಹಾಗೆಯೇ ತೀರ್ಥ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಕಲಶಕ್ಕೆ ಹಚ್ಚಿ ಅದನ್ನು ಸಹ ಒಂದು ಸಲ ಪೂಜೆ ಮಾಡಿಕೊಂಡೆ. ಹಾಗೆ ಅಮ್ಮ ವರಮಹಾಲಕ್ಷ್ಮಿ ಪುಸ್ತಕನೂ ಇಟ್ಟು ಅದಕ್ಕೂ ಪೂಜೆ ಮಾಡಿ ಅದಕ್ಕೂ ಹೂವೆಲ್ಲ ಏರಿಸಿ ಅರಿಶಿನ ಕುಂಕುಮ ಹಾಕಿ ಅದನ್ನು ಒಂದು ಪೂಜೆ ಥರನೇ ಮಾಡಬೇಕು ಅಂತ ಹೇಳಿದರು. ಸೊ ಅದನ್ನು ಮಾಡಿಕೊಂಡೆ. ಹಾಗೆ ಕಮಲ್ದು ಮರ್ತೋಗಿತ್ತು, ನಾನು ತಂದಿದ್ದೆ, ಅದನ್ನು ಅರಳಿಸಿ ಅದನ್ನು ಹಾಕಬೇಕಿತ್ತು. ನನಗೆ ಸ್ವಲ್ಪ ಅಲರ್ಜಿ ಆಗಿತ್ತು, ಗೊತ್ತಿಲ್ಲ, ಬೆಳಿಗ್ಗೆ ನನಗೆ ಯಾವಾಗಲೂ ಆಗುತ್ತೆ ಆ ಥರ ಅಲರ್ಜಿ. ಅದು ಸೀಸ್ನಲ್ಲು, ಬಟ್ ಸ್ವಲ್ಪ ಅದಕ್ಕೆ ತ್ರಾಸಾಗ್ತಾಯಿತ್ತು. ಸೊ ಇವಾಗ ಕಮಲ್ದು ಹೂವನ್ನೆಲ್ಲ ನೀಟಾಗಿ ಅದಕ್ಕೆ ಇಟ್ಕೊಂಡು ಕಲಶಕ್ಕೆ ಹಾಕಿ ಒಂದು ಸಲ ಕೈ ಮುಗಿದು ಅದನ್ನು ಬೇಡಿಕೊಂಡು ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಇವಾಗ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ಹೊಸದಾಗಿ ಕಾಯಿ ಕೂಡ ಒಡ್ಕೊಬೇಕು. ನಾನು ಹಯಗ್ರೀವ ಮತ್ತು ಹೆಸರು ಕಾಳಿನ ಉಸುಳಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕಾಯಿ ಹೊಸದಾಗಿ ಒಡ್ಕೊಂಡು ಅದನ್ನು ತುರಿದ್ಬಿಟ್ಟು ಹೊಸ ಕಾಯನ್ನೇ ಹಾಕಬೇಕಲ್ವ ಪ್ರಸಾದ ಮಾಡುವಾಗ. ಹಾಗಾಗಿ ನಾನು ಅದನ್ನು ಯೂಶ್ವಲಿ ನಾವು ಊರಿಂದನೇ ಕಾಯಿ ತೊಗೊಂಬಂದುಬಿಟ್ಟಿರ್ತೀವಿ. ಸೊ ಅದೇ ಕಾಯನ್ನು ನಾವು ಮನೇಲೇ ತುರಿ ಮಾಡ್ಕೊತೀವಿ. ಹಾಗೆಯೇ ಅಡುಗೆಗೂ ಸಹಿತ ಹೀಗೇ ದಿನಾನು ಯೂಸ್ ಮಾಡೋದು ನಾವು. ಸೊ ಅದಾದಮೇಲೆ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಯಾಕಂದರೆ ನನಗೆ ಮೊದಲೇ ಅಲರ್ಜಿ ಆಗ್ತಾಯಿತ್ತಲ್ವ, ಹಾಗಾಗಿ ನನಗೆ ಇನ್ನೂ ತಲೆ ಒದ್ದೆ ಇಟ್ಕೊಂಡ್ರೆ ಮತ್ತು ಕೋಲ್ಡ್ ಆಗಿಬಿಟ್ರೆ ಮತ್ತು ಆಫೀಸ್ಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ಅಲ್ಲೇ ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಸುಮ್ಮನೆ ಶೋಕಿ ಮಾಡ್ತಾಯಿದ್ದೆ. ಅದೇ ಹೇರ್ ಡ್ರೈ ಎಲ್ಲ ಆದಮೇಲೆ ಸೊ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಬಂದೆ ಇವಾಗ. ಸೊ ಅದೇ ಟೈಮಿಗೆ ಕೆಲಸದವಳು ಬಂದು ಬೆಲ್ ಮಾಡಿದ್ಲು, ಆಯ್ತಮ್ಮ ಅಂತ ಹೇಳಿ ಹೋಗಿ ಅವಳಿಗೆ ಡೋರ್ ಓಪನ್ ಮಾಡಿ ಬಂದು ನಾನು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಅದು ಇದು ಎಲ್ಲ ಹಾಕ್ಕೊಂಡು ಪ್ರಸಾದ ಮಾಡ್ಕೊತಾ ಇದ್ದೀನಿ. ಮಧ್ಯ ಅವಳು ಕೆಲಸದವಳು ಮಾತಾಡ್ತಾ ಇದ್ಲು. ಅವಳ ಜೊತೆ ಮಾತಾಡ್ಕೊತಾ ನಾನು ಕೆಲಸ ಮುಗಿಸ್ಕೊಂಡೆ. ನಂದ್ರೂ ಪಾಪ ಅಲ್ವಾ, ಅವ್ರಿಗೂ ಹಬ್ಬ, ಅವ್ರಿಗೂ ಇದು ಇರುತ್ತೆ. ಅವರು ಅದನ್ನೆಲ್ಲ ಬಿಟ್ಟು ಬಂದು ನಮಗೆ ಕೆಲಸ ಮಾಡಿ ನಮಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಬಂದು ಮಾಡಿಕೊಟ್ಟು ಹೋಗಿರ್ತಾರೆ. ಕೋರ್ಸ್ ನಾವು ದುಡ್ಡು ಕೊಡ್ತೀವಿ, ಬಟ್ ದುಡ್ಡೇ ಎಲ್ಲ ಅಲ್ವಾ. ಅವ್ರದ್ದು ಫ್ಯಾಮಿಲಿ ಇರುತ್ತೆ, ಅವರು ಅದರ ಕತೆಗಳನ್ನು ಹೇಳ್ತಾ ಇರ್ತಾರೆ. ಸುಮ್ಮನೆ ಒಬ್ಬರು ಹೇಳ್ತಿದ್ರೆ ಅದಕ್ಕೆ ಹ್ಞೂ ಅಂತ ಇದ್ರೂ ಅವರಿಗೊಂಥರ ಸಮಾಧಾನ ಇರುತ್ತಲ್ವ. ಯಾರೋ ಒಬ್ಬರ ಹತ್ರ ಹೇಳ್ಕೊಂಡೆ ಅಥವಾ ಏನೋ ಒಂಥರ ಹಗುರ ಫೀಲ್ ಆಗ್ಬೋದು ಅವರಿಗೆ. ಸೊ ಅದನ್ನೆಲ್ಲ ಕೇಳಿಕೊಂಡು ನನ್ನ ಕೆಲಸನೂ ಮುಗಿಸ್ಕೊಂಡು ನಾನು ಸ್ವಲ್ಪ ರೆಡಿನೂ ಹಾಕ್ಕೊಂಡೆ. ಗೆಟ್ ರೆಡಿ ವಿತ್ ಮೀ ವಿಡಿಯೋನೂ ಬರುತ್ತೆ ಇದ್ರದ್ದು. ಸೊ ಅದರಲ್ಲಿ ರೆಡಿಯಾಗಿರೋದು ನೋಡೋಣ. ಸೊ ರೆಡಿಯಾಗಿದ್ದಾಯಿತು. ನಾನು ಜಾಸ್ತಿ ಏನು ಮಾಡಿಲ್ಲ. ಇದೊಂದು ಕಡಲೆ ಬೇಳೆದು ಹೈಗ್ರೀವ ಅಂತಾರಲ್ಲ ಅದು, ಹಾಗೆ ಇದೊಂದು ಸುಳಿ ಮಾಡಿದ್ದೀನಿ ಇವತ್ತು ಅಷ್ಟೇ. ಯಾರು ಮನೇಲಿ ಇಲ್ವಲ್ಲ, ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ಅಡುಗೆನೂ ಏನು ಮಾಡೋಕ್ಕೆ ಹೋಗಿಲ್ಲ. ಸಂಜೆ ಮಾಡಿದ್ರಾಯ್ತು ಅಂತ. ಹೇಗೂ ನಾನು ಉಪವಾಸನೇ ಮಾಡ್ತಾ ಇರೋದು. ಉಪವಾಸ ಅಂದರೆ ಜಸ್ಟ್ ಹಣ್ಣುಗಳನ್ನು ತಿಂದಿದ್ದೀನಿ ಬೆಳಿಗ್ಗೆ ಅಷ್ಟೇ. ಇವಾಗ ಈ ಪ್ರಸಾದ ತಿಂತೀನಿ. ಸೊ ಮಧ್ಯಾಹ್ನ ಊಟಕ್ಕಂತ ಏನೂ ಸಪ್ರೇಟಾಗಿ ಮಾಡಬೇಕಂತ ಇಲ್ಲ, ಸಂಜೆ ಮಾಡ್ಕೊತೀನಿ ಅಷ್ಟೇ.
ಅದಕ್ಕೆ ಈಗ ಬಾಳೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರಸಾದ ನೈವೇದ್ಯಕ್ಕೆ ತೊಗೊಂಡೋಗಿ ಇಡಬೇಕಲ್ವ, ಹಾಗಾಗಿ ಒಂದು ಬೌಲಲ್ಲಿ ಬಾಳೆ ಎಲೆಯನ್ನು ಫಸ್ಟು ಹಾಕಿ ಅದನ್ನು ನಂತರ ನೈವೇದ್ಯಕ್ಕೆ ತೊಗೊಂಡೋಗಿ ಇಡ್ತೀನಿ. ನನ್ನ ಕೂದಲು ತುಂಬ ಫ್ರೀಝಿ ಅನ್ನಿಸ್ತಾ ಇದೆ, ನನಗೂ ಅದನ್ನೇನಾದರೂ ಮಾಡಬೇಕು. ಸೊ ಪ್ಲೀಸ್ ಇಗ್ನೋರ್ ದ್ಯಾಟ್. ಸೊ ಬನ್ನಿ ಪ್ರಸಾದ ತೊಗೊಂಡೋಗೋಣ. ಸೊ ಇವಾಗ ಪ್ರಸಾದನ ದೇವ್ರ ಮುಂದೆ ಇಟ್ಟು ಹಾಗೆ ಕೈ ಮುಗಿದು ಅದಕ್ಕೆ ಆರತಿ ಮಾಡಬೇಕಲ್ವ, ಅದನ್ನು ನೈವೇದ್ಯ ಮಾಡಬೇಕಲ್ವ, ಹಾಗಾಗಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆರತಿ ಒಂದು ಮಾಡಿದ್ರೆ ಆಯಿತು, ನೈವೇದ್ಯ ಆದ ಹಾಗೇ. ನನಗೆ ಸರ ಹಾಕೋಕ್ಕೆ ಮರ್ತೋಗಿತ್ತು, ಸೊ ಸರ ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಏನು ಮಾಡೋದು, ಎಲ್ಲ ಗಡ್ಬಿಡೀಲಿ ಎಲ್ಲ ಮರ್ತೋಯ್ತು ನನಗೂ. ಸೊ ಇವಾಗ ಒಂದು ಸತಿ ಎಲ್ಲ ಮುಗಿಸ್ಕೊಂಡೆ, ಆರತಿ ಎಲ್ಲ ಆಯಿತು. ಅದಾದಮೇಲೆ ಈಗ ಒಂದು ಸತಿ ದೇವರಿಗೆ ಧೂಪ ಹಚ್ಕೊಂಡೆ. ಧೂಪ ಹಚ್ಚಿದಾದ್ಮೇಲೆ ದೇವ್ರದ್ದು ಆರತಿ ಒಂದು ಮಾಡಬೇಕಿತ್ತಲ್ಲ, ಆರತಿ ಒಂದು ಮಾಡಿಕೊಂಡೆ. ಸೊ ಆರತಿ ಮಾಡೋಕ್ಕೆ ಎರಡು ಕಡೆ ಮಾಡಬೇಕು, ಇವಾಗ ಮಂಟಪಕ್ಕೂ ಮಾಡಬೇಕು, ಹಾಗೆ ಕಲಶ ಇಟ್ಟಿರ್ತೀವಲ್ಲ ಅದಕ್ಕೂ ಸಹ ಮಾಡಬೇಕಾಗತ್ತೆ. ಸೊ ಆರತಿ ಆದಮೇಲೆ ಕೈ ಮುಗಿದು ಒಂದು ಸತಿ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ನಂತರ ಅದಕ್ಕೆ ಪ್ರಸಾದಕ್ಕೆ ನೈವೇದ್ಯ ಮಾಡೋಕ್ಕೆ ಅದು ತೀರ್ಥ ಮಾಡಿರ್ತೀವಲ್ಲ, ನಾನು ಅದನ್ನೇ ಹಾಕ್ಕೊಂಡೆ ಹಾಗೇ ನೈವೇದ್ಯ ಮಾಡೋ ಸಲುವಾಗಿ. ನೈವೇದ್ಯ ಎಲ್ಲ ಆದಮೇಲೆ ವರಮಹಾಲಕ್ಷ್ಮಿ ಸ್ತೋತ್ರ ಪುಸ್ತಕ ಇಟ್ಟು ನಾವೇನು ಪೂಜೆ ಮಾಡಿರ್ತೀವಲ್ಲ ಅದರದ್ದು ಎಲ್ಲ ಶ್ಲೋಕಗಳನ್ನು ಹಾಗೂ ಅದರದ್ದೆಲ್ಲ ಅಷ್ಟೋತ್ತರಗಳು ಇರುತ್ತೆ, ಅದರದ್ದು ಸಹಸ್ರನಾಮಗಳಿರುತ್ತೆ, ಅದನ್ನೆಲ್ಲ ಓದಿ ಅದಕ್ಕೆ ಒಂದು ನಮಸ್ಕಾರ ಮಾಡಿ ಪೂಜೆನ ಅಲ್ಲಿಗೆ ಮುಗಿಸ್ದೆ. ಹೇಗಿತ್ತು ನನ್ನ ಪೂಜೆ ಹಾಗೂ ಮಂಟಪ? ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ, ಸೊ ಲೆಟ್ಸ್ ಹ್ಯಾವ್ ಪ್ರಸಾದ. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹಾಗೆ ಇದ್ದೆ. ಸೊ ಸ್ವಲ್ಪ ಅಲ್ಲ, ಜಾಸ್ತಿನೇ ಹಸಿವಾಗಿತ್ತು, ಹಾಗಾಗಿ ಸ್ವಲ್ಪ ಪ್ರಸಾದನ ಚೆನ್ನಾಗಿ ತಿಂದ್ಕೊಂಡೆ. ಚೆನ್ನಾಗಾಗಿತ್ತು ಪ್ರಸಾದ, ಹಾಗಾಗಿ ನನಗೆ ಅಂದರೆ ಮುಂಚೆ ಮಾಡಿ ಗೊತ್ತಿಲ್ಲ. ಸೊ ಇವಾಗಲೇ ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಫಸ್ಟ್ ಟೈಮ್ಗೆ ಓಕೆ ಅನ್ನಿಸ್ತು ನನಗೆ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಮೋಮೋ ಕೇಳಿದೆ, ಅವ್ನು ಬರೋಕ್ಕೆ 5:36 ಆಗ್ಬೋದು ಮೋಸ್ಟ್ಲಿ. ಅವ್ನು 4 o'clockಗೆ ಆಫೀಸಿಂದ ಹೊರಡೋದು. ಸೊ ಇವಾಗ ನನಗೆ ಊಟ ಏನಿಲ್ಲ ಮಧ್ಯಾಹ್ನದ್ದು. ಸೊ ನಾನು ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಇವಾಗ ಅಷ್ಟೇ, ಅವ್ರು ಬರೋವರೆಗೂ. ಹಾಗೆ ಇವತ್ತು ಸಂಜೆ ಮೋಮೋ ಫ್ರೆಂಡ್ಸ್ ಬರ್ತಿದ್ದಾರೆ, ಹಾಸನದಿಂದ ಬರ್ತಿದ್ದಾರೆ ಅವರು. ಸೊ ನೈಟ್ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ನಾಳೆ ನೋಡಬೇಕು ಏನು ಪ್ಲ್ಯಾನ್ಸ್ ಅಂತ, ಇನ್ನೂ ಗೊತ್ತಿಲ್ಲ. ನನಗೇನೂ ಅಪ್ಡೇಟ್ ಇಲ್ಲ ಇನ್ನು, ಸೊ ನೋಡಬೇಕು. ಸೊ ಮೋಮೋ ಆಫೀಸಿಂದ ಬಂದು ಪ್ರಸಾದ ಕೊಟ್ಟೆ, ಹಾಗೆ ಅವನು ಆಟಾಡ್ತಾ ಇದ್ದ. ನಾನು ಹಂಗೆ ಗೊತ್ತಿಲ್ಲದೆ ಒಂದು ಕ್ಲಿಪ್ ತೊಗೊಂಡೆ, ಅದಕ್ಕೆ ಒಂದು ಲುಕ್ ಕೊಟ್ಟ ಅವನು. ಇವತ್ತೇ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ಏನಾದರೂ ತಪ್ಪಾಗಿದ್ದರೆ ನನಗೆ ಗೊತ್ತಿಲ್ಲ. ನಾನು ಇಷ್ಟು ದಿನ ಬೇರೆಯವ್ರ ವ್ಲಾಗ್ ನೋಡ್ತಿದ್ದೆ, ನಾನು ಅದನ್ನು ನೋಡಿನೇ ಇನ್ಸ್ಪೈರ್ ಆಗಿ ನಾನು ಟ್ರೈ ಮಾಡೋಣ ಅಂತ ನಾನು ಮಾಡ್ತಿರೋದು. ಸೊ ಗೊತ್ತಿಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ, ನಾನು ಹೋಗ್ತಾ ಕಲಿತೀನಿ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬೈ, ಟೇಕ್ ಕೇರ್.